ಮತ್ತೆ ಮರುದಿನ ರಾತ್ರಿ ಮಲಗುವವರೆಗೂ ನಿನ್ನೆ ತಾಳೆಗರಿಯಲ್ಲಿದ್ದ ಅಕ್ಷರಗಳನ್ನು ಮೆಲುಕು ಹಾಕುತ್ತಾ ಮಲಗಿದ್ದ ಸುಧಾಳಿಗೆ ಒಂದು ವಿಚಿತ್ರ ಅನುಭವವಾಯಿತು. ಆ ತಾಳೆಗರಿಯ ಮೇಲೆ ಸುಂದರ್ನ ಕೈಬರಹದಲ್ಲಿ ಒಂದು ವಾಕ್ಯವಿತ್ತು. ಸೇಡು ಜನ್ಮ ಜನ್ಮಾಂತರದ ಹಸಿವು ಅಂತ. ಹಾಗೂ ಅಣ್ಣನಿಗೆ ಇದೆಲ್ಲ ಮೊದಲೇ ತಿಳಿದಿತ್ತೆ ಅನ್ನುವ ಅನುಮಾನ ಸುಧಾಳದ್ದು. ಒಂದು ರಾತ್ರಿ ಸುಧಾ ಮಲಗಿದ್ದಾಗ ಅವಳ ಕನಸಿನಲ್ಲಿ ಒಬ್ಬಳು ಹೆಣ್ಣು ಮಗಳು ಬಂದು ಅಳುತ್ತಾ, ಅವನು ಮತ್ತೆ ಬಂದಿದ್ದಾನೆ, ನನಗೆ ನ್ಯಾಯ ಬೇಕು ಎಂದು ಬೇಡಿಕೊಂಡಳು. ಆ ಮುಖ ಆ ಶಾಲೆಗೆ ಕೆಲಸಕ್ಕೆ ಬರುತ್ತಿದ್ದ ಗೌರಿಯದ್ದಾಗಿತ್ತು. ಆದರೆ ಉಡುಗೆ ತೊಡುಗೆಗಳು 100 ವರ್ಷ ಹಳೆಯದ್ದಾಗಿದ್ದವು. ಸುಧಾ ಗಾಬರಿಯಿಂದ ಎದ್ದಳು. ಹೊರಗೆ ಕತ್ತಲೆಯಲ್ಲಿ ಯಾರೋ ಅಡಗಿರುವಂತೆ ಭಾಸವಾಯಿತು. ಅವಳು ಕಿಟಕಿಯಿಂದ ನೋಡಿದಾಗ ಗೌರಿ ಕಾಡಿನ ಕಡೆಗೆ ಕೈ ತೋರಿಸಿ ಸುಮ್ಮನೆ ನಿಂತಿದ್ದಳು. ಅಲ್ಲಿಂದ ಸುಧಾಳಿಗೆ ದಿನೇ ದಿನೇ ಹೊಸ ಅನುಭವ, ಆತುರ ಮತ್ತು ಆತಂಕ ಜಾಸ್ತಿ ಆಗತೊಡಗಿತು. ಅವಳಿಗೆ ಸತ್ಯವು ಒಂದೇ ಹಾಳೆಯ ಹರಿದು ಬಿದ್ದ ಚಿಕ್ಕ ಚಿಕ್ಕ ತುಂಡಿನಂತೆ ಕಾಣುತ್ತಿತ್ತು. ಅವಳು ಅವನ್ನೆಲ್ಲ ಒಂದಾಗಿಸಿ ಓದುವ ಪ್ರಯತ್ನ ಮುಂದುವರಿಸಿದಳು. ಒಮ್ಮೆ ಗಟ್ಟಿ ಮನಸ್ಸಿನಿಂದ ಸುಧಾ ಗೋಳಾಡುತ್ತಾ, ಮುಖ್ಯೋಪಾಧ್ಯಾಯರಿಗೆ ನಾನು ನನ್ನ ಅಣ್ಣನನ್ನ ಹುಡುಕಲಾರದೆ ಸೋತಿದ್ದೇನೆ, ಅವನು ಸತ್ತಿದ್ದಾನೋ ಬದುಕಿದ್ದಾನೋ ಅನ್ನುವ ಸತ್ಯವನ್ನು ತಿಳಿಯದೆ ಈ ಊರು ಬಿಟ್ಟು ಹೋಗುತ್ತಿದ್ದೇನೆ ಅನ್ನುತ್ತಾ ಕುಸಿದು ಬೀಳುತ್ತಾಳೆ ಸುಧಾ. ಅವಳ ಯಾತನೆ ನೋಡಲಾರದೆ ಮುಖ್ಯೋಪಾಧ್ಯಾಯರು ತಾವು ಕಣ್ಣಿಂದ ನೋಡಿದ ಹಾಗೂ ಕೇಳಿದ ವಿಷಯಗಳನ್ನ ಸೂಕ್ಷ್ಮವಾಗಿ ಸುಧಾಳಿಗೆ ಹೇಳುತ್ತಾರೆ. ಈ ಕಾಸನ್ಮಕ್ಕಿ ಊರು ಹೊರ ಜಗತ್ತಿನ ಸಂಪರ್ಕವೇ ಇಲ್ಲದ ಒಂದು ತಾಣ. ಇಲ್ಲಿನ ಜನರು ಕಾಡಿನ ಗಿಡಮೂಲಿಕೆಗಳು ಮತ್ತು ಹೊಳೆಯ ಮೀನುಗಳನ್ನು ನಂಬಿ ಬದುಕುತ್ತಿದ್ದಾರೆ. ಆದರೆ ಸೂರ್ಯ ಮುಳುಗುತ್ತಿದ್ದಂತೆ ಆ ಊರಿನ ರಸ್ತೆಗಳು ಖಾಲಿಯಾಗುತ್ತಿದ್ದವು. ಶಾಲೆಯ ಹಳೆಯ ಕಟ್ಟಡದ ಕೊಠಡಿಯಲ್ಲಿ ವಾಸವಿದ್ದ ನಿನ್ನ ಅಣ್ಣ ಸುಂದರ್ನಿಗೆ ಆರಂಭದಲ್ಲಿ ಇದೆಲ್ಲ ವಿಚಿತ್ರ ಎನಿಸುತ್ತಿತ್ತು. ರಾತ್ರಿಯಾದಾಗ ಕಾಡಿನಿಂದ ಕೇಳಿ ಬರುತ್ತಿದ್ದ ವಿಚಿತ್ರ ಕೂಗುಗಳು ಅವನನ್ನ ನಿದ್ದೆ ಕೆಡಿಸುತ್ತಿದ್ವು. ಆ ಶಾಲೆಗೆ ಕೆಲಸಕ್ಕೆ ಬರುತ್ತಿದ್ದ ಗೌರಿ ಮಾತ್ರ ಅವನ ಏಕೈಕ ನೆಮ್ಮದಿಯಾಗಿದ್ದಳು. ಗೌರಿ ಕೇವಲ ಸುಂದರಿಯಲ್ಲ, ಅವಳ ಕಣ್ಣುಗಳಲ್ಲಿ ಏನೋ ಒಂದು ಮತ್ಸರಿಸುವ ಶಕ್ತಿ ಇತ್ತು. ಅವಳ ಗಂಡ ತಿಮ್ಮಯ್ಯ ವಾರಗಟ್ಟಲೆ ಮೀನು ಮಾರಲು ಪಕ್ಕದ ಊರಿಗೆ ಹೋಗುತ್ತಿದ್ದಾಗ ಗೌರಿ ಸುಂದರ್ನ ಜೊತೆ ಹೆಚ್ಚು ಕಾಲ ಕಳೆಯುತ್ತಿದ್ಲು. ಊರಿನವರು ಈ ಬಗ್ಗೆ ಪಿಸುಗುಟ್ಟುತ್ತಿದ್ರು. ಗೌರಿಯನ್ನ ಹತ್ತಿರ ಸೇರಿಸಬೇಡಿ ಟೀಚರ್, ಅವಳ ರೂಪದ ಹಿಂದೆ ಆ ಕೌಂತಿಯ ಛಾಯೆ ಇದೆ ಎಂದು ಹಿರಿಯರು ಎಚ್ಚರಿಸುತ್ತಿದ್ರು. ಆದರೆ ಸುಂದರ್ ಯಾವುದನ್ನ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನಿಗೆ ಗೌರಿಯ ಜೊತೆ ಇದ್ದಾಗ ತಾನು ಮಂತ್ರವಶವನಾದಂತೆ ಭಾಸವಾಗುತ್ತಿತ್ತು. ಅವನು ತನ್ನ ಡೈರಿಯಲ್ಲಿ ಬರೆದಿದ್ದ, ಈ ಊರು ನನ್ನನ್ನ ನುಂಗುತ್ತಿದೆ ಅಥವಾ ಆ ಹೆಣ್ಣು ನನ್ನನ್ನ ಹುಚ್ಚನನ್ನಾಗಿ ಮಾಡುತ್ತಿದ್ದಾಳೆ. ಈ ವಾಕ್ಯ ಕೇಳುತ್ತಿದ್ದಂತೆ ಸುಧಾಳ ಮೈ ಝುಮ್ ಅಂದಿತ್ತು. ಅವಳು ಮುಖ್ಯೋಪಾಧ್ಯಾಯರನ್ನು ಮಾತಿನ ಮಧ್ಯೆ ನಿಲ್ಲಿಸಿ, ಸರ್, ನಾನು ಇದೇ ಪದವನ್ನ ತಾಳೆಗೆರೆಯಲ್ಲಿ ಓದುವ ಹಾಗೆ ಕಂಡಿದ್ದೆ ಅಂತ. ಅದನ್ನು ಕೇಳಿಸಿಕೊಂಡ ಮುಖ್ಯೋಪಾಧ್ಯಾಯರು ಅಲ್ಲಿಗೆ ಮಾತು ನಿಲ್ಲಿಸಿ ಹೊರ ನಡೆದರು. ಸುಧಾಳಿಗೆ ಅಣ್ಣ ಕಾಣೆಯಾಗುವುದರ ಹಿಂದೆ ಗೌರಿಯ ಕೈವಾಡ ದೊಡ್ಡದಾಗಿದೆ ಎಂದು ಕಾಣಿಸತೊಡಗಿತು. ಅವಳು ಗೌರಿಯನ್ನ ಅಂದಿನಿಂದ ಹಿಂಬಾಲಿಸತೊಡಗಿದಳು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮತ್ತೊಮ್ಮೆ ಮುಂದೆ ಸಿಗೋಣ. ಧನ್ಯವಾದಗಳು.